ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡಿದ್ವಿ. ಮನೆಯಲ್ಲೇ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು 3/4 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು 3 ಟೈಮ್ಸ್ ನೀಟಾಗಿ ವಾಶ್ ಮಾಡಿದ್ದೀನಿ. ನಂತರ ಚಿಕನ್ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಜಾರಲ್ಲಿ ಬೆಳ್ಳುಳ್ಳಿ, ಹಸಿ ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿದ ನಂತರ ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ 1-2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೋಬೇಕು. ಬೇಕಂದರೆ ಏಲಕ್ಕಿ ಲವಂಗನೂ ಇದರಲ್ಲೇ ಹಾಕ್ಬೋದು. ನಮ್ಮ ಮನೆಯಲ್ಲಿ ಅದು ಕಹಿ ಅನಿಸುತ್ತೆ ಅಂತ ನಾವು ಪೇಸ್ಟೇ ಮಾಡ್ಕೊತೀವಿ. ಪೇಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ, ಅದಕ್ಕೆ ಪೇಸ್ಟ್ ಮಾಡ್ಕೊತೀನಿ. ಈರುಳ್ಳಿ ಹಾಕಿದಾದ್ಮೇಲೆ ಇದು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮಾಟೊ ಹಾಕಬೇಕು. ಟೊಮಾಟೊ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ಹಾಕಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಬೇಕು. ಮತ್ತು ಬಿರಿಯಾನಿ ಮಸಾಲ, ಈಗ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಈ ಥರ ಎಣ್ಣೆ ಬಿಡ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಖಾರದ ಪುಡಿ ಹಾಕಬೇಕು. 1 ಬೌಲಷ್ಟು ನಾನು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿದರೆ ಬಿರಿಯಾನಿ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟ್ ಕೂಡ ಕೊಡುತ್ತೆ. ಅದಕ್ಕೆ ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ 1-2 ನಿಮಿಷ ಆದಮೇಲೆ ಚಿಕನ್ ಹಾಕಬೇಕು. ಚಿಕನ್ ಹಾಕಿದಾದ್ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೆಲ್ಲ ಮಸಾಲೆ ಹತ್ತಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. 1-2 ನಿಮಿಷ ಬಿಟ್ಟು ಅದಕ್ಕೆ ನೀರು ಹಾಕಿ. ನೀವು ಇವಾಗ 1 ಲೋಟ ಅಕ್ಕಿ ತೊಗೊಂಡಿದ್ದೀರಾ ಅಂದರೆ 2 ಲೋಟದಷ್ಟು ನೀರು ಹಾಕಬೇಕು. ನೀರು ಹಾಕಿದಾದ್ಮೇಲೆ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಿ. ನಾನು 3/4 kg ಚಿಕನ್ ತೊಗೊಂಡಿದ್ದೆ, ಅದಕ್ಕೆ 3/4 kg ಅಕ್ಕಿ ತೊಗೊಂಡಿದ್ದೀನಿ. ಚಿಕನ್ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟೇ ಅಕ್ಕಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಬಿರಿಯಾನಿ. ಚೆನ್ನಾಗಿ ಕುದ್ದಾದಮೇಲೆ ನಾನು ಇಷ್ಟು ಅಕ್ಕಿ ಹಾಕಿದೆ. ಅಕ್ಕಿ ಹಾಕಿದಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರೆಲ್ಲ ಹೋದಾದಮೇಲೆ ನಿಂಬೆ ರಸ ಹಾಕಿ. ನಿಂಬೆ ರಸ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಬಿರಿಯಾನಿ. ನಂತರ ಅದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಬಿರಿಯಾನಿ ಮೇಲೆ ಪ್ಲೇಟ್ ಮುಚ್ಚಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು 5ರಿಂದ 6 ನಿಮಿಷದಷ್ಟು ಹರಳೋದಕ್ಕೆ ಬಿಡಿ. ಪ್ಲೇಟ್ ಮೇಲೆ ಏನಾದರೂ ವೆಯ್ಟ್ ಇರೋದನ್ನು ಇಟ್ಟರೆ ತುಂಬ ಚೆನ್ನಾಗಿ ದಮ್ ಬಿರಿಯಾನಿ ಥರ ಬರುತ್ತೆ. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು. ನಮ್ಮ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟರು. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯಲ್ಲೂ ಇಷ್ಟಪಟ್ಟೇ ಪಡ್ತಾರೆ. ಹುರಿದ್ರಾಗಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು. ಚಿಕನ್ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಬೆಂದಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ತುಂಬ ಜಾಸ್ತಿ ಸಪೋರ್ಟ್ ನೀಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.